ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಡೆದ ಕನ್ನಡ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆಗೆ ಪ್ರಮದವನದಲ್ಲಿ, ಎರಡನೇ ಪ್ರಶ್ನೆ ಅಂಧಕನ, ಭೀಮ, ಮರ, ಜೀವನ, ಸೀತಾ, ಏಳನೇ ಪ್ರಶ್ನೆಗೆ ಚಿನ್ನಮ್ಮನ ಕುಟುಂಬವೇ ಬೆಳ್ಳಿ ಲೋಟವನ್ನು ಅಪಹರಿಸಿದೆ ಎಂಬುದು, ಎಂಟನೇ ಪ್ರಶ್ನೆಗೆ ವೇಲಾಯುಧ, ಒಂಬತ್ತನೇ ಪ್ರಶ್ನೆಗೆ ಈ ಆನೆಯಿಂದ 5 ಜನರು ಪ್ರಾಣ ಕಳೆದುಕೊಳ್ಳುತ್ತಾರೆ, ಹತ್ತನೇ ಪ್ರಶ್ನೆಗೆ ಆನೆ ಗೌರಿಯ ಬಗೆಗೆ ನಿರೂಪಕರಲ್ಲಿರುವ ಸಹಾನುಭೂತಿ. ಬಿಟ್ಟ ಸ್ಥಳಕ್ಕೆ ಉತ್ತರಿಸ್ತಕ್ಕಂತಹ ಪ್ರಶ್ನೋತ್ತರಗಳು: ಕಾರ್ವೇರ್ ಮಾರ್ಷ್, ಡಾಕ್ಟರ್ CNR ರಾವ್, ಶಿವಸುಬ್ರಹ್ಮಣ್ಯ ಅಯ್ಯರ್, ಮನೋರಮೆ, ಚಂದ್ರಭವನ. ಇಂದ್ರಭವನ ಅಂತಲೂ ಕೊಟ್ಟಿದ್ರು, ಅದು ಗೊಂದಲ ಉಂಟು ಮಾಡೋದಕ್ಕೆ ಕೊಟ್ಟಿರ್ತಾರೆ. ಚಂದ್ರಭವನ ಸರಿಯಾದ ಉತ್ತರ. ಹಾಗೆ ಹೊಂದಿಸಿ ಬರೆಯಿರಿ ನೋಡಿ. ಜಾಲಿಯ ಮರದಂತೆ ಪುರಂದರದಾಸರು ಬರೆದಿರ್ತಕ್ಕಂಥದ್ದು. ಹಬ್ಬಲಿಯವರ ರಸಬಳ್ಳಿ ಇದೊಂದು ಜನಪದ ಕಾವ್ಯ. ಶಿಲುಬೆ ಏರಿದ್ದಾನೆ KS ನಿಸಾರ್ ಅಹಮದ್ ಅವರು ಬರೆದಿರ್ತಕ್ಕಂಥದ್ದು. ಹತ್ತಿ ಚಿತ್ತ ಮತ್ತು T ಯಲ್ಲಪ್ಪ. ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿಯವರು ಬರೆದಿರ್ತಕ್ಕಂಥದ್ದು. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೀವಿಲ್ಲಿ ನೋಡ್ಬೋದು. ಬಹುರೂಪಿಣಿ ವಿದ್ಯೆ ರಾವಣನಿಗೆ ಏನಂತ ಆಶ್ವಾಸನೆ ಇತ್ತು ಅಂತಂದರೆ, ಚಕ್ರಧಾರಿಯಾದ ಲಕ್ಷ್ಮಣನನ್ನು ಮತ್ತು ಚರ್ಮದೇಹಧಾರಿಯಾದ ರಾಮನನ್ನು ಬಿಟ್ಟು ಮಿಕ್ಕವ್ರನ್ನೆಲ್ಲ ನಾಶಗೊಳಿಸ್ತೀನಿ ಅಂತ ಹೇಳುತ್ತೆ. ಹಿತ್ತಾಳೆಗಿಂತ ಬಲುಹೀನ ಯಾವುದು ಅಂದರೆ, ಒಳ್ಳೆಯವರ ಗೆಳೆತನ ಪುತ್ತಾಳಿ ಬಂಗಾರದಂತೆ ಅಮೂಲ್ಯವಾದದ್ದು. ಹೀನರ ಗೆಳೆತನ ಮಾಡಿದ್ರೆ ಹಿತ್ತಾಳಿಗಿಂತ ಬಲುಹೀನವಾದದ್ದು. ಕೆಟ್ಟವರ ಗೆಳೆತನಕ್ಕೆ ಯಾವ ಬೆಲೆನೂ ಇರೋದಿಲ್ಲ. ಆದ್ದರಿಂದ ಒಳ್ಳೆಯವರ ಸಹವಾಸ ಮಾಡಿ ಬಂಗಾರದಂತೆ ಇರಬೇಕು ಅನ್ನೋ ಅಂಶ ಬರೀಬೇಕು. ಬಾನು ಮತ್ತು ಮರದ ನಿತ್ಯ ನೂತನತೆಯನ್ನು ಕವಿ ಹೇಗೆ ಹೇಳಿದ್ದಾರೆ ಅಂತಂದಾಗ, ಕವಿಯ ಪ್ರಕಾರ ಬಾನು ಪ್ರತಿನಿತ್ಯ ಬೆಳಕಿನಿಂದ ಪ್ರಕಾಶಮಾನವಾಗಿ ಕಾಣಿಸುತ್ತೆ, ಮರ ಕೂಡ ಎಲ್ಲ ಕಾಲದಲ್ಲೂ ಚಿಗುರುತ್ತೆ. ಈ ಎರಡೂ ಕ್ರಿಯೆಗಳು ನಿರಂತರ ಮತ್ತು ನಿತ್ಯ ನೂತನ ಅಂತ ಹೇಳಿದ್ದಾರೆ. ಕ್ರಿಸ್ಮಸ್ ಮನೆಗೆ ಏನನ್ನ ಹೊತ್ಕೊಂಡು ತಂದಿದೆ ಅಂತಂದರೆ, ಕೇಕು, ಚಳಿ, ನಕ್ಷತ್ರ ದೀಪ, ಪ್ಲಾಸ್ಟಿಕ್ನ ನಕಲಿ ಗಿಡ, ಅದಕ್ಕೆ ಮಂಜಿನ ಕೆಲಸ ಮಾಡಿದ ಹತ್ತಿ, ಅದ್ರ ಜೊತೆಗೆ ಬೆಚ್ಚನೆಯ ಪ್ರಾರ್ಥನೆಗಳನ್ನು ಹೊತ್ತು ತಂದಿದೆ ಅಂತ ಬರೀಬೇಕು. ಇನ್ನು ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವ್ರ ಬಗ್ಗೆ ಕೊಟ್ಟ ಅಭಿಪ್ರಾಯ ಏನು ಅಂತಂದರೆ, ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದೆ ಇರೋ ಕೆಲಸ ನನ್ನಂಥವರಿಂದ ಸಾಧ್ಯ ಇಲ್ಲ. ನಮ್ಮ ವೈದ್ಯ ಲೋಕ ಬಲ್ಲಂತಹ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರು ತಿಮ್ಮಪ್ಪ. ಈ ಕಣ್ಣ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರೋ ಒಂದು ಕಣ್ಣು ಉಳಿಯುತ್ತೆ ಅಂತ ಹೇಳ್ತಾರೆ. ಮುದ್ದಡನನ್ನ ಮನೋರಮೆ ಹೇಗೆ ಉಪಚರಿಸಿದಳು ಅಂತ ಅಂದಾಗ, ದೂರದಿಂದಲೇ ಮುದ್ದಣ ಬರ್ತಾ ಇರೋದನ್ನು ಕಂಡಂತಹ ಮನೋರಮೆ ಎದ್ದು ಆತನನ್ನು ಎದುರುಗೊಳ್ತಾಳೆ. ಕೈಕಾಲು ತೊಳೆಯೋದಕ್ಕೆ ನೀರು ಕೊಟ್ಟು ಮನೆಯೊಳಗೆ ಕರ್ಕೊಂಡು ಹೋಗಿ ಮಣೆ ಇತ್ತು, ಕುಡಿಯೋದಕ್ಕೆ ಹಾಲನ್ನು, ತಿನ್ನೋದಕ್ಕೆ ರುಚಿಕರವಾದ ಹಣ್ಣುಗಳನ್ನು, ಮಾತ್ರವಲ್ಲದೆ ರಸವತ್ತಾದ ಕಂಪು ಭರಿತ ತಾಂಬೂಲವನ್ನು ನೀಡಿ ಉಪಚಾರ ಮಾಡ್ತಾಳೆ. ಮಾರ್ಷ್ನನ್ನು ಕಂಡಂಥ ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದ್ರು ಅಂತ ಅಂದಾಗ, ಮಾರ್ಷ್ನ ಕುದುರೆಯ ಕುರಪುಟದ ಸದ್ದಿಗೆ ಹೆದರ್ಕೊತಾರೆ. ಅದು ಅವರು ಆವರೆಗೂ ನೋಡಿರದೇ ಇರತಕ್ಕಂಥ ಪ್ರಾಣಿ. ಅದ್ರ ಜೊತೆಗೆ ಟೋಪಿ ತರಿಸಿದಂತಹ ನಾಜೂಕು ಪೋಷಾಕಿನ ಮಾರ್ಷ್. ಈ ಎರಡೂ ವಿಚಿತ್ರಗಳನ್ನು ಒಮ್ಮೆಲೇ ಕಂಡಂಥ ಅವರು ಹೆದರಿ ಮಕ್ಕಳನ್ನು ಎಳ್ಕೊಂಡು ದಟ್ಟಡವಿಯಲ್ಲಿ ಮಿಂಚಿನ ಹಾಗೆ ಮಾಯ ಆಗ್ತಾರೆ. ಹಳ್ಳಿಯ ಚಹಾ ಹೋಟೆಲ್ಗಳು ಹೇಗಿರ್ತವೆ ಅಂತ ಅಂದಾಗ, ಇಳಕಲ್ ಸೀರೆ ಉಟ್ಟು ಗುಳೇದ ಗುಡ್ಡದ ಕುಪಸ ತೊಟ್ಟ ಹೆಣ್ಣಿದ್ದಂತೆ ನೋಡೋದಕ್ಕೆ ಅಂದವಾಗಿರದಿದ್ರೂ ಸ್ವರ್ಗ ಸುಖ ಕೊಡಬಲ್ಲದು. ಹಳ್ಳಿಯ ಚಹಾದ ಅಂಗಡಿಯಲ್ಲಿ ಮುರುಕು ಬೆಂಚಿದೆ, 3 ಕಾಲಿನ ಕುರ್ಚಿ ಇದೆ, ಗಟ್ಟಿ ಹಾಲಿನ ಹೆಡಸು, ಚಹಾದ ಕಂಪು ಬಣ್ಣ ಎಲ್ಲ ಇದೆ, ಜೊತೆಗೆ ಆತ್ಮೀಯತೆ ಆತಿಥ್ಯವೂ ಕೂಡ ಇರುತ್ತೆ ಅಂತ ಬರೀಬೇಕು. ಇನ್ನು ಕೃಷ್ಣೇಗೌಡರ ಆನೆ ದೀರ್ಘಗದ್ಯಕ್ಕೆ ಸಂಬಂಧಪಟ್ಟಂಗೆ ನೀವು ಈ ಉತ್ತರಗಳನ್ನೆಲ್ಲ ಬರೆದಿರ್ತೀರಾ. ಬಹಳಷ್ಟು ಸಾರಿ ನೀವು ಕಿರುಪರೀಕ್ಷೆಗಳಲ್ಲಿ, ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲೆಲ್ಲ ಇದನ್ನ ಬರೆದಿರ್ತೀರಿ. ತುಂಬ ಸುಲಭವಾಗಿದೆ ಪ್ರಶ್ನೋತ್ತರಗಳೆಲ್ಲನೂ. ಹಾಗೆ ಒಂದ್ಸರಿ ಕಣ್ಣಾಡಿಸಿ. ಇನ್ನು ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಈ ಥರ ಬರೀಬೇಕು. ನೀವು ಬರೆದಿರ್ತೀರಿ. ವಿದ್ಯಾರ್ಥಿಗಳೇ, ಆಯ್ಕೆ ಬರೆದ್ರೆ 1 ಅಂಕ, ಸಂದರ್ಭದ ವಿವರಣೆಯನ್ನು ಬರೆದಾಗ ಅದಕ್ಕೆ 1 ಅಂಕ, ಹಾಗೆ ಸ್ವಾರಸ್ಯಕ್ಕೆ 1 ಅಂಕ, ಹೀಗೆ 3 ಅಂಕಗಳನ್ನು ವಿಭಾಗ ಮಾಡಿ ನಿಮಗೆ ಕೊಡ್ತಾರೆ. ಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ದೀರ್ಘ ಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇದು. ಹಾಗೆ 5-6 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡಿ. ಗದ್ಯಕ್ಕೆ ಸಂಬಂಧಪಟ್ಟದ್ದು.
ದೀರ್ಘಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಶ್ನೋತ್ತರಗಳು ಭಾಳ ಸುಲಭನೇ ಇದ್ದೋ, ಬಹಳಷ್ಟು ಸಾರಿ ನೀವು ಇದನ್ನು ಬರೆದಿರ್ತೀರಿ. ಈಗ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭಾಷಾಭ್ಯಾಸ ಭಾಗವನ್ನು ನೋಡೋಣ. ಗುಣವಾಚಕಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದರು. ಹುಸಿನಿದ್ದೆ ಹುಸಿ, ಗಟ್ಟಿ ಪಾದ ಗಟ್ಟಿ, ಬೆಳ್ಳಿ ಲೋಟ ಬೆಳ್ಳಿ. ವಿಭಕ್ತಿಗಳನ್ನು ಹೆಸರಿಸಿ ಅಂತ ಕೇಳಿದರು. ಬಲ್ಲವರಿಂದ ತೃತೀಯ, ಮೊಮ್ಮಗಳನ್ನು ದ್ವಿತೀಯ, ತಿಮ್ಮಪ್ಪನವರಲ್ಲಿ ಸಪ್ತಮಿ. ಧಾತು ಪದಗಳನ್ನು ಗುರುತಿಸಿ ಅಂತ ಕೇಳಿದರು. ನಲಿಯುತ್ತಾ ನಲಿ, ಓಡುವರು ಓಡು, ಬರೆಯುವರು ಬರೆ. ಕಾಲವನ್ನು ಸೂಚಿಸೋದಕ್ಕೆ ಕೇಳಿದರು. ಹೋದನು ಅಂದರೆ ಭೂತಕಾಲ, ಅಂದರೆ ಹೊರಟೋಗಿದ್ದಾನೆ, ಅವನಾಗ್ಲೇ ತಲುಪಿದ್ದಾನೆ ಅಂತ. ಕೇಳುತ್ತಾರೆ ಅಂದಾಗ ವರ್ತಮಾನ ಕಾಲ ಬರುತ್ತೆ. ಉತ್ತಾ ಉತ್ತಿ ಪ್ರತ್ಯಯ ಬಂದಾಗ ವರ್ತಮಾನ ಕಾಲ. ಕೇಳುತ್ತಾ ಅಂತ ಬಂತು ನೋಡಿ, ಕೇಳು ಪ್ಲಸ್ ಉತ್ತಾ ಅಂತ ಬಂತಲ್ವಾ, ಹಾಗಾಗಿ ವರ್ತಮಾನ ಕಾಲ. ಕುಣಿಯುವರು, ವಾ ಬಂದಿದೆ ನೋಡಿ, ಕಾಲಸೂಚಕ ಪ್ರತ್ಯಯ, ಭವಿಷ್ಯತ್ ಕಾಲ. ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೀರಿ ಅಂತ ಕೇಳಿದರು. ನುಡಿಗಟ್ಟುಗಳು ಯಾವಾಗಲೂ ಒಳ ಅರ್ಥವನ್ನು, ವಿಶೇಷಾರ್ಥವನ್ನು ಒಳಗೊಂಡಿರ್ತವೆ. ನೋಡಿ, ದಾರಿದೀಪ, ಉಪನ್ಯಾಸಕರ ಮಾರ್ಗದರ್ಶನ ನಮ್ಮ ಬದುಕಿಗೆ ದಾರಿದೀಪವಾಗಿದೆ, ಹೀಗೆ ಬರಿಬೇಕು. ತಲೆಬಾಗು, ಹಿರಿಯರ ಮಾತಿಗೆ ನಾವು ತಲೆಬಾಗಬೇಕು, ಹೀಗೆ. ಅಥವಾ ಗುರುಗಳ ಮಾತಿಗೆ ನಾನು ತಲೆಬಾಗುತ್ತೇನೆ, ಈ ಥರ ಬರೀಬೇಕು. ಮೊರೆ ಹೋಗು, ಕಷ್ಟ ಕಾಲದಲ್ಲಿ ಅನೇಕ ಜನ ದೇವರ ಮೊರೆ ಹೋಗುತ್ತಾರೆ. ಅಥವಾ ನನಗೆ ಕಷ್ಟ ಬಂದಾಗ ನಾನು ದೇವರ ಮೊರೆ ಹೋಗುತ್ತೇನೆ ಅಂತಲೂ ಬರಿಬೋದು. ಯಾವುದಾದ್ರೂ 2 ಅನ್ಯ ದೇಶ ಪದ ಬರೀರಿ ಅಂತ ಕೇಳಿದರು. ಆಂಗ್ಲ ಪದಗಳು ಅರೇಬಿಯನ್, ಪರ್ಷಿಯನ್, ಪೋರ್ಚುಗೀಸ್, ಈ ಥರದ್ದು ಯಾವುದಾದ್ರೂ 2 ಪದಗಳನ್ನು ನೀವು ಬರಿಬೋದು. ಆಂಗ್ಲ ಪದನೇ ಪೆನ್ನು, ಪೆನ್ಸಿಲ್ಲು, ಬೆಂಚು, ಬೋರ್ಡ್, ಬಸ್ಸು, ಲಾರಿ, ಟ್ರೈನ್, ಕಾರು, ಈ ಥರದ್ದು ನೀವು ಉದಾಹರಣೆಗಳನ್ನು ಯಾವುದಾದ್ರೂ 2 ಬರಿಬೋದು. ಅಥವಾ ಬಟಾಟೆ, ಅನಾನಸು, ದಿವಾನ, ಮಂತ್ರಿ, ಇವನು ಸಹಿತ ಬರಿಬೋದು. ಹಾಗೆಯೇ ಪ್ರಬಂಧ ಬರೆಯೋದಕ್ಕೆ ಕೇಳಿದ್ರು, ಭಾಳ ಸುಲಭ ಇತ್ತು. ಪೀಠಿಕೆಗೆ 1 ಅಂಕ ಇರುತ್ತೆ, ವಿಷಯ ವಿವರಣೆಗೆ 2 ಅಂಕ, ಹಾಗೆ ಮುಕ್ತಾಯಕ್ಕೆ 1 ಅಂಕ. ಅದರ ಜೊತೆಗೆ ನೀವು ಬರಿತಕ್ಕಂತಹ ರೀತಿ, ಆ ವಾಕ್ಯ ರಚನೆ, ಆ ಶೈಲಿ, ಅದನ್ನೆಲ್ಲ ಗಮನಿಸಿ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಪತ್ರಲೇಖನದಲ್ಲಿ ನೀವು ಯಾವುದಾದ್ರೂ 1 ಪತ್ರ ಬರಿಬೇಕು. ಈ ಸಂಕೇತಾಕ್ಷರಗಳನ್ನು ಮಾತ್ರ ಬಳಸಬೇಕು ಅಂತ ಅವರೇ ಹೇಳ್ಬಿಟ್ಟಿದ್ರು. ಆಬಾಕ ಅಥವಾ ಇತ್ಯಾದಿ ಇನ್ಯಾವುದಾದ್ರೂ ಬರಿಬೋದು ಅಂತ ಹೇಳಿದರು. ಸುಲಭವಾಗಿತ್ತು, ನೀವು ಅದನ್ನೆಲ್ಲ ಬರೆದಿರ್ತೀರಾ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಒಳ್ಳೆಯ ಅಂಕಗಳು ಸಿಗಲಿ. ಧನ್ಯವಾದಗಳು.